ಆದರೆ ಈ ರೀತಿ ಮಿಕ್ಸ್ ಮಾಡಿ ಹಾಕಿದಾಗ ನಮ್ಮ ಹೇರು ತುಂಬ ದಿನ ನಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ಓಕೆನಾ? ಯಾಕಂದರೆ ಯಾವುದೇ ಆಯಿಲ್ ಆದರೂ ಹಾಕೋಬಹುದು, ನಿಮಗೆ ಯಾವುದೇ ಆಯಿಲ್ ಇಷ್ಟ ಹೇರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಕೆನಾ? ಒಂದು ಹೇರು ನಿಮಗೆ ವೈಟ್ ಹೇರ್ ಕಾಣಲ್ಲ. ಇದೇ ರೀತಿ ಮಾಡ್ತಾ ಬಂದರೆ ನಿಮಗೆ ವರ್ಷ ಪೂರ್ತಿ ನಿಮ್ಮ ಹೇರು ಬ್ಲ್ಯಾಕ್ ಆಗಿರುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ನ್ಯಾಚುರಲ್ ಆದ ಹೇರ್ ಡೈಯನ್ನು ಮಾಡಿದ್ದೀನಿ. ಇದನ್ನು ನಾವು ದಿಢೀರಂತ ಹೊರಗಡೆ ಹೋಗಬೇಕು ಅಂದರೆ, ನಮ್ಮಲ್ಲಿ ವೈಟ್ ಹೇರ್ ಆಗಿದೆ ಅಂದರೆ ಸ್ವಲ್ಪನೇ ಅಪ್ಲೈ ಮಾಡ್ಕೊಂಡು ಹೋದರೆ ಸಾಕು, ಎಲ್ಲೂ ನಿಮ್ಮ ವೈಟ್ ಹೇರು ಕಾಣಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಓಕೆನಾ? ನಾನು ಇದನ್ನು ಹೇಗೆ ಮಾಡಿದ್ದೀನಿ, ಹಾಗೆ ಇನ್ನೊಂದು ರೀತಿಲೂ ಕೂಡ ನಾವು ಅಪ್ಲೈ ಮಾಡ್ಕೋಬಹುದು. ಇದನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಯಾವಾಗಲೂ ನಿಮ್ಮ ಹೇರು ಬ್ಲ್ಯಾಕ್ ಆಗೇ ಇರುತ್ತೆ. ಓಕೆನಾ? ಇದರಲ್ಲಿ ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟು ಆಗಲ್ಲ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಓಕೆನಾ? ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಯಾರಿಗಾದರೂ ಅನುಕೂಲ ಆಗೋದಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ನಾನು ಹೇಗೆ ಮಾಡಿ. ಒಂದು ಕಬ್ಬಿಣದ ಪಾತ್ರೆಯನ್ನು ತಗೊಂಡಿದ್ದೀನಿ. ನೀವು ಕೂಡ ನಿಮಗೆ ಹೇರ್ ಫೇಕೆಲ್ಲ ಹಾಕೋದಿದ್ರೆ ಕಬ್ಬಿಣದ ಪಾತ್ರೆನೇ ಬಳಸಬೇಕು. ಅದಕ್ಕಾಗಿ ಒಂದು ಖರೀದಿ ಮಾಡಿ ಇಟ್ಕೊಳ್ಳೋದು ಬೆಸ್ಟು. ಹಾಗೆ ಇದಕ್ಕೆ ಈರುಳ್ಳಿ ಸಿಪ್ಪೆನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಿಪ್ಪೆಯಿಂದ ನಮ್ಮ ಹೇರು ಗ್ರೋತ್ ಆಗುತ್ತೆ, ಹೇರಿನ ಬುಡ ಎಲ್ಲ ಗಟ್ಟಿಯಾಗಿರುತ್ತೆ. ಓಕೆನಾ? ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಬ್ಲ್ಯಾಕ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ನಾನೊಂದು ಸ್ವಲ್ಪ ಹಾಕಿದ್ದೀನಿ, ಅಂದರೆ ಒಂದು ಮುಷ್ಟಿ ಆಗುವಷ್ಟು ಹಾಕಿದ್ದೀನಿ. ಇದು ಕಡಾಯಿ ಇದೆ ಅಲ್ವಾ, ಅದು ಬಿಸಿಯಾಗಿದೆ. ಇದು ನಮಗೆ ಪುಡಿ ಥರ ಆಗಬೇಕು, ಅಲ್ಲಿ ತನಕ ಹುರಿಬೇಕಾಗತ್ತೆ. ಓಕೆನಾ? ಅದು ಅದರಲ್ಲಿ ಬೆಂಕಿಯಲ್ಲಿ ಸೀದಬೇಕು, ಅಂದರೆ ಅದ್ರದ್ದು ಪುಡಿ ಬರೋ ಥರ. ಹಾಗೆ ಇದಕ್ಕೆ ಇಂಡಿಗೋ ಪೌಡರನ್ನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೀವು ಇಂಡಿಗೋ ಪೌಡರ್ ಇಲ್ಲ ಅಂದರೆ ಹಾಗೇ ಮಾಡ್ಬೋದು. ಓಕೆನಾ? ಮೆಹಂದಿ ಪೌಡರ್ ಕೂಡ ಹಾಕ್ಬೋದು. ಇಂಡಿಗೋ ಪೌಡರ್ ಗೊತ್ತಲ್ವ, ಅದು ನಮ್ಮ ಹೇರು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಓಕೆನಾ? ಅದರಿಂದ ಬ್ಲ್ಯಾಕ್ ಆಗುವ ಅಂಶ ಇದೆ ಇಂಡಿಗೋ ಪೌಡರಲ್ಲಿ. ಹಾಗೆ ಇದು ನೆಲ್ಲಿಕಾಯಿನೂ ಕೂಡ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೆಲ್ಲಿಕಾಯಿನೂ ಕೂಡ ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಮ್ಮ ಹೇರು ಕೂಡ ಗಟ್ಟಿಮುಟ್ಟಾಗಿ ಶೈನಿಂಗ್ ಆದ ಹೇರ್ ಆಗುತ್ತೆ. ಓಕೆನಾ? ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹುರಿಬೇಕು, ಅಂದರೆ ಅದು ನಮಗೆ ಪುಡಿ, ಈಗಿದು ನಾವು ಇಂಡಿಗೋ ಪೌಡರೆಲ್ಲ ಪುಡಿನೇ ಇದೆ ಅಲ್ವ, ಅದು ಸೀದಬೇಕು. ಹಾಗೆ ಈರುಳ್ಳಿ ಸಿಪ್ಪೆನೂ ಕೂಡ ಸೀದಬೇಕು. ಇದು ಹೀಗೆ ಒಂದು ರೀತಿ ಗಟ್ಟಿ ಆಗುತ್ತೆ. ನಂತರ ಕೈಯಿಂದ ಪುಡಿ ಮಾಡ್ಬೋದು. ಓಕೆನಾ? ಈರುಳ್ಳಿ ಸಿಪ್ಪೆಯನ್ನು ಒಂದು ಸ್ವಲ್ಪ ಹೊತ್ತು, ಅಂದರೆ ಒಂದು 5 ರಿಂದ 6 ನಿಮಿಷ ಈ ರೀತಿ ಮಾಡಬೇಕು. ಅದು ಸೀದು ಪುಡಿ ಆಗತ್ತೆ. ಓಕೆನಾ? ಇಂಡಿಗೋ ಪೌಡರು ಆದರೂ ನಮ್ಮ ಹೇರು ನೋಡಿ, ನಾವು ಈಗ ಇಂಡಿಗೋ ಪೌಡರಿಂದ ನಾವು ಹೇರ್ ಪ್ಯಾಕ್ ಹಾಕ್ತೀವಿ ನಿಜ, ಅದರಿಂದನೂ ಕೂಡ ಹೇರು ಬ್ಲ್ಯಾಕ್ ಆಗುತ್ತೆ. ಆದರೆ ಈ ರೀತಿ ಮಿಕ್ಸ್ ಮಾಡಿ ಹಾಕಿದಾಗ ನಮ್ಮ ಹೇರು ತುಂಬ ದಿನ ನಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ಓಕೆನಾ? ಆಯಿತು ನೋಡಿ, ಮುಗಿತಾ ಬಂತು. ಅಂತೂ ಈ ರೀತಿ ಕಪ್ಪಾಗಿ ಬರೋ ತನಕ ನಾವು ಹುರಿತಾನೆ ಇರಬೇಕು. ಅದು ಕಬ್ಬಿಣದ ಪಾತ್ರೆ ಅಲ್ವಾ, ಕಬ್ಬಿಣದಿಂದ ಅಂಶ ಬಿಟ್ಕೊಳ್ಬೇಕು. ಆ ರೀತಿ ಕಬ್ಬಿಣದಲ್ಲಿ ಈ ರೀತಿ ಮಾಡಿದಾಗ ನಮ್ಮ ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ. ಓಕೆನಾ? ಈ ರೀತಿ ನೋಡಿ ಚೆನ್ನಾಗಿ ಈ ರೀತಿ ಉಜ್ಜಬೇಕು. ಹೀಗೆ ಈ ರೀತಿ ಮಾಡಿದಾಗ ಎಲ್ಲ ಪುಡಿಯಾಗಿಬಿಡ್ತು. ಯಾವುದು ಈರುಳ್ಳಿ ಸಿಪ್ಪೆ ಮತ್ತು ಇಂಡಿಗೋ ಪೌಡರೆಲ್ಲ ಸೇರಿಕೊಂಡಿದೆ. ಇಷ್ಟ ಆಯಿತು ನೋಡಿ. ಇದು ಏನು ಗೊತ್ತಾ, ನಾವು ತುಂಬ ದಿನ ಇಟ್ಕೋಬೋದು. ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಾಗ ನಾವೆಲ್ಲಾದರೂ ಹೊರಗಡೆ ದಿಢೀರಂತ ಹೋಗುವಾಗಲೂ ಕೂಡ ಅಪ್ಲೈ ಮಾಡ್ಕೋಬೋದು. ನ್ಯಾಚುರಲ್ ಆಗಿರುತ್ತೆ ಅಲ್ವಾ, ನಮಗೆ ಯಾವುದೂ ಕೆಮಿಕಲ್ಸು ಇಲ್ಲ. ನಾನು ಹಾಕಿದ್ದೀನಿ ಅಲ್ವಾ ನೆಲ್ಲಿಕಾಯಿ ಪೌಡರು ಮತ್ತು ಇಂಡಿಗೋ ಪೌಡರ್, ಅದೆಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು, ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಈರುಳ್ಳಿ ಸಿಪ್ಪೆ ಆದರೂ ಅಷ್ಟೇ, ಅದರಲ್ಲೂ ಕೂಡ ನಮ್ಮ ಹೇರು ಬುಡಕ್ಕೆ ತುಂಬ ಒಳ್ಳೆಯದು. ಓಕೆನಾ? ನಮ್ಮ ಹೇರಿನ ಬುಡ ಚೆನ್ನಾಗಿದೆ ಅಂದರೆ ಹೇರ್ ಹುಟ್ಕೊಂಡು ಬರುತ್ತೆ ಅಲ್ವಾ,
ನೆಲ್ಲಿಕಾಯಿನೂ ಅಷ್ಟೇ ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಹೇರು ಬ್ಲ್ಯಾಕ್ ಆಗ್ತಾ ಇರುತ್ತೆ. ನೀವು ನೋಡಿ ಎಷ್ಟೋ ಮಂದಿ ನೆಲ್ಲಿಕಾಯಿ ಆವಾಗವಾಗ ತಿಂತಾ ಇರ್ತಾರೆ, ಅವ್ರ ಹೇರು ಯಾವಾಗಲೂ ಬ್ಲ್ಯಾಕ್ ಆಗಿಯೇ ಇರುತ್ತೆ ಅಲ್ವಾ. ಅದಕ್ಕೆ ನೆಲ್ಲಿಕಾಯಿನೂ ಕೂಡ ತುಂಬ ಒಳ್ಳೆಯದು. ಕೇವಲ ನಾವು ಮೇಲ್ಗಡೆ ಹೀಗೆ ಅಪ್ಲೈ ಮಾಡಿ ಬ್ಲ್ಯಾಕ್ ಮಾಡೋದು ಸಹಜ ಅಲ್ವಾ, ಅದ್ರ ಹೊಟ್ಟೆಗೆ ತಿನ್ನೋದ್ರಿಂದನೂ ಕೂಡ ನಮ್ಮ ಹೇರು ಬ್ಲ್ಯಾಕ್ ಮಾಡ್ಕೊಳ್ಬೋದು. ಅಷ್ಟು ಪವರ್ ಇರುತ್ತೆ ನೆಲ್ಲಿಕಾಯಿಯಲ್ಲಿ ಕೂಡ. ಮತ್ತು ಕೆಲವೊಂದು ಹಣ್ಣನ್ನು ತಿಂದರೂ ಕೂಡ ನಮ್ಮ ಹೇರು ವೈಟ್ ಆಗಲಿಕ್ಕೆ ಕೊಡಲ್ಲ. ಓಕೆನಾ, ಆಯಿತು. ಇಷ್ಟು ಪೌಡರ್ ಆಯಿತು, ರೆಡಿ ಆಯಿತು. ನಾನೊಂದು ಬಾಟಲಲ್ಲಿ ಹಾಕಿಡ್ತಾ ಇದ್ದೀನಿ. ನೋಡಿ ಎಷ್ಟು ಕಪ್ಪಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಬಂಡಿಯಿಂದ ನೋಡಿ ಈ ರೀತಿ ಕಪ್ಪಾಗಿದೆ. ಓಕೆನಾ, ಎಷ್ಟು ಕಪ್ಪಾಗಿದೆ. ನಿಮಗಿದು ಒಂದೇ ದಿನ ನಾವು ಅಪ್ಲೈ ಮಾಡಿದ್ದೀವಿ, ಒಂದೇ ದಿನದಲ್ಲಿ ಗೊತ್ತಾಗಲ್ಲ, ಒಂದು 2 ದಿನ ಹೋಗಬೇಕು ನಮ್ಮ ಹೇರು. ಎಷ್ಟು ರೆಡಿಯಾಗಿದೆ ಅಲ್ವಾ. ನಾನು ಹೇರನ್ನು ಸ್ವಲ್ಪ ಬಾಚ್ಕೋತೀನಿ ಈ ಕಡೆಗೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ವೈಟ್ ಹೇರ್ ಇದೆ ಅಲ್ವಾ, ವೈಟ್ ಹೇರ್ ಆಗಿದೆ. ಇದು ಏನು ಏಜ್ ಅಂತ ಅಲ್ಲ, ಚಿಕ್ಕ ವಯಸ್ಸಿನವರಿಗೂ ಕೂಡ ಆಗುತ್ತೆ. ನಾನು ಒಂದು ಸಲ ಈ ಸೈಡು ದಿಢೀರಂತ ಹೋಗೋದಿದ್ರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ನೋಡಿ. ಇದನ್ನು ಸ್ವಲ್ಪ ತಗೋತೀನಿ. ಸ್ವಲ್ಪ ತಗೊಂಡು ನಾವು ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ಹೀಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನೀವು ಕೈಯಿಂದನೂ ಅಪ್ಲೈ ಮಾಡ್ಕೋಬೋದು, ಕೈಯಿಂದನೇ ಅಪ್ಲೈ ಮಾಡ್ಕೋಬೇಡಿ. ಓಕೆನಾ, ಏನೂ ಆಗಲ್ಲ. ಇದರಲ್ಲಿ ನಾನು ಆಯಿಲ್ ಏನು ಸೇರಿಸಿಲ್ಲಲ್ವಾ, ಡ್ರೈ ಇದೆ. ನೀವು ಈ ಥರ ಎಲ್ಲೆಲ್ಲಿದೆ ನೋಡಿ ಸ್ವಲ್ಪ ಹಾಕ್ಕೊಂಡು ಹೀಗೆ ಅಪ್ಲೈ ಮಾಡ್ಕೊಳ್ಳಿ. ನಂತರ ಏನು ಮಾಡಿ ಗೊತ್ತಾ, ಆಯಿಲ್ ಹಾಕಿಲ್ಲ ಇದಕ್ಕೆ ನಾನು, ಹಾಗೇ ಇದೆ ಅಲ್ವಾ. ನೋಡಿ ಬಚ್ಕೊಬಿಡ್ಬೇಕು ಹೀಗೆ, ಏನಾಗಲ್ಲ. ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಏನಾಗಲ್ಲ, ಅದು ಅಂಟ್ಕೊಬಿಡತ್ತೆ. ಓಕೆನಾ, ಅಂಟ್ಕೊಬಿಡುತ್ತೆ ನೋಡಿ. ಮತ್ತೊಂದು ಸೈಡು ತೋರಿಸ್ತೀನಿ. ನಮಗಿಲ್ಲಿ ಈ ಸೈಡ್ ಆಗಿದೆ ಅಂದರೆ ಇಲ್ಲೂ ಕೂಡ ಒಂದು ಸ್ವಲ್ಪ ತಕ್ಕೊಂಡು ಹೀಗೆ ಉಜ್ಜಿಬಿಟ್ರೆ ಆಯಿತು. ಅದು ಹೇಗೆ ಮಾಡಿ ಉದ್ರೋಗ್ಬಿಡುತ್ತೆ. ಒಂದು ಸಲ ನೀವು ಈ ಥರ ಮಾಡಿಕೊಂಡು ಒಂದು ಸಲ ಹೇರನ್ನು ಬಚ್ಕೊಬಿಡಿ, ಅಲ್ಲೇ ಅದು ಇರುತ್ತೆ ನೋಡಿ ಅಲ್ವಾ. ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ಹೊರಗಡೆ ನಾವು ಹೋಗ್ಬೋದು, ಯಾವ ರೀತಿ ಬೇಕು ನಮಗೆ ಆ ರೀತಿ ಹೇರನ್ನು ಬಚ್ಕೊಂಡು ಹೋಗ್ಬೋದು ಅಲ್ವಾ. ಕಾಣಲ್ಲ ನೋಡಿ, ಯಾರಿಗೂ ಗೊತ್ತಾಗಲ್ಲ. ಓಕೆನಾ, ಯಾರಿಗೂ ಗೊತ್ತಾಗಲ್ಲ. ನಾವು ಹೊರಗಡೆ ಪ್ರಾಡಕ್ಟು ಇದೇ ಥರ ಡ್ರೈ ಇರುತ್ತಲ್ವ, ಅದನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ಸೈಡ್ ಎಫೆಕ್ಟೆಲ್ಲ ಆಗೋ ಥರ ಇರುತ್ತೆ. ಇದರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಹಾಗೆ ಸ್ಮೆಲ್ಲು ಕೂಡ ಯಾವುದೇ ರೀತಿ ಸ್ಮೆಲ್ಲು ಬರಲ್ಲ. ನೀವು ಖುಷಿಯಿಂದ ಅಪ್ಲೈ ಮಾಡಿಕೊಂಡು ಹೋಗ್ಬೋದು. ಹಾಗೆ ನಾನು ಈ ಕಡೆ ತೋರಿಸ್ತೀನಿ ಯಾವ ರೀತಿ ಅಂದರೆ, ಅದಕ್ಕೆ ಟೈಮ್ ತಗೋಬೇಕು. 1 ಅವರನ್ನು ತಗೊಂಡು ನಾವು ಬ್ಲ್ಯಾಕ್ ಹೇರ್ ಮಾಡ್ಕೋಬೋದು. ಓಕೆನಾ, ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಒಂದು ಬೌಲನ್ನು ತೊಗೊಂಡಿದ್ದೀನಿ. ಹಾಗೆ ಇದೇ ಪೌಡರನ್ನು ಒಂದು ಸ್ವಲ್ಪ ಹಾಕೋತೀನಿ. ನಿಮಗೆ ಎಷ್ಟು ಬೇಕು, ನಿಮ್ಮ ಹೇರ್ ಎಷ್ಟು ವೈಟ್ ಆಗಿದೆ ಅಷ್ಟು ಹಾಕ್ಕೊಳ್ಳಿ. ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ನೈಸಾಗಿದೆ. ಓಕೆನಾ, ಹಾಗೆ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೊಕೊನಟ್ ಆಯಿಲ್ ಆದರೂ ಹಾಕ್ಕೋಬೋದು, ಯಾವುದೇ ಆಯಿಲ್ ಆದರೂ ಹಾಕ್ಕೋಬೋದು. ಓಕೆನಾ, ನೀವು ಹೋಮ್ ಮೇಡ್ ಆಯಿಲು ಮಾಡ್ಕೊಂಡಿದ್ದೀರಿ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪನೇ ಹಾಕ್ಕೋಬೇಕು. ಅಂದರೆ ತುಂಬ ತೆಳ್ಳಗೂ ಆಗಬಾರ್ದು, ಗಟ್ಟಿನೂ ಇರಬಾರ್ದು. ನಮ್ಮ ಹೇರಿಗೆ ಅಪ್ಲೈ ಮಾಡೋ ಥರ ಇರಬೇಕು, ಅಷ್ಟನ್ನು ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಅಂದರೆ ಅದು ನಮ್ಮ ಹೇರಿಗೆ ಅಂಟ್ಕೋಬೇಕು ಅಷ್ಟು. ಓಕೆನಾ, ಆ ಥರ ಇರಬೇಕು. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇದ್ದರೆ ಸಾಕು. ಇನ್ನು ಬಾಕಿ ಎದ್ದು ನಾವು ಯಾವಾಗ ನಮಗೆ ಬೇಕು ಆವಾಗ ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೋದು. ನೋಡಿ ರೆಡಿ ಆಯಿತು. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ನೀವು ಹೇಳ್ಬೋದು ಇದು ತೊಳೆದಾಗ ಬ್ಲ್ಯಾಕು ಹೋಗಿಬಿಡತ್ತೆ ಅಂತ. ಹೋಗಲ್ಲ, ಬ್ಲ್ಯಾಕು ಇರುತ್ತೆ, ನಮ್ಮ ಹೇರಲ್ಲೇ ಇರುತ್ತೆ. ಮತ್ತೊಂದು ವಾರ ಬಿಟ್ಟು ನೀವು ಅಪ್ಲೈ ಮಾಡ್ತೀರಿ ಅಲ್ವಾ, ಆವಾಗ ಅದು ಕೂಡ ಇರುತ್ತೆ. ಹಾಗೆ ಅದು ನಿಮ್ಮ ವೈಟ್ ಹೇರು ಬ್ಲ್ಯಾಕ್ ಹೇರ್ ಆಗ್ತಾ ಬರುತ್ತೆ. ಓಕೆನಾ, ಇದು ಒಂದೇ ಸಲ ಮಾಡಿ ಬಿಡಬಾರ್ದು, ವಾರ ಮಾಡ್ತಾನೆ ಹೋಗಬೇಕು.
ನಿಮ್ಮ ಹೇರು ಬ್ಲ್ಯಾಕ್. ಇಲ್ಲಿ ಒಂದು ಸೈಡು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ವೈಟ್ ಇದೆ ಅಲ್ವಾ, ಎಲ್ಲಿ ವೈಟ್ ಇದೆ ಅಲ್ಲೇ ನಾವು ಅಪ್ಲೈ ಮಾಡ್ಕೋಬೇಕು. ನಾನು ಈ ಸೈಡ್ ಮಾಡಿ ತೋರಿಸ್ತೀನಿ ಆಯಿತಾ, ಆಮೇಲೆ ಪೂರ್ತಿ ಮಾಡ್ಕೋತೀನಿ. ಕೈಗೆ ಇದೆ ಅಲ್ವಾ, ನಾನು ಸ್ವಲ್ಪ ತೊಗೊಂಡಿದ್ದೀನಿ ಅಲ್ವಾ, ಎಷ್ಟನ್ನು ತೊಗೊಂಡಿಲ್ಲ ಅಪ್ಲೈ ಮಾಡ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಹೇರು ವೈಟ್ ಆಗಿದೆ ಅಲ್ಲಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇಲ್ಲೂ ಕೂಡ ಹೇರು ವೈಟ್ ಇದೆ ಅಲ್ವಾ, ಇದನ್ನು ಹಚ್ಚಿ 1 ಅವರ್ ಬಿಟ್ಟು ಅಪ್ಲೈ ಮಾಡ್ಕೋಬೇಕು, ಅಂದರೆ ಸ್ನಾನ ಮಾಡ್ಕೋಬೇಕು. ನಿಮಗೆ ಪೂರ್ತಿ ಹೇರು ವೈಟಾಗಿ ಬಿಟ್ಟಿದೆ ಅಂದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ, ಓಕೆನಾ. ನಾನು ಸ್ವಲ್ಪ ಮಾಡಿ ತೋರಿಸಿದ್ದೀನಿ ಈ ಥರ. ಯಾವುದೇ ಕೆಮಿಕಲ್ಸು ಇಲ್ಲಲ್ವ ಇದರಲ್ಲಿ. ನೀವು ಇದೇ ರೀತಿ ಅಪ್ಲೈ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕಾಗೇ ಇರುತ್ತೆ. ಎಲ್ಲವನ್ನು ಅಪ್ಲೈ ಮಾಡಿಕೊಡ್ತೀನಿ. ಆದರೆ ಇದನ್ನು ಅಪ್ಲೈ ಮಾಡಿದಾಗ ನಮಗೆ ಟೈಮ್ ತಗೊಳುತ್ತೆ ಅಷ್ಟೇ. ಅಂದರೆ 1 ಅವರ್ ನಾವು ಕಾಯಬೇಕು. 1 ಅವರು ತಲೆ ಮೇಲೆ ಇರಬೇಕು ಅಲ್ವಾ. ನಮಗೆ ಕೈ ಬ್ಲ್ಯಾಕ್ ಆಗಿದೆ ಅಲ್ವಾ, ಇದೇ ರೀತಿ ನಾವು ವಾರಕ್ಕೊಮ್ಮೆ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಹೇರ್ ಯಾವಾಗಲೂ ಬ್ಲ್ಯಾಕಾಗೇ ಇರುತ್ತೆ. ನೀವು ಬೇಕಂದರೆ ಯಾವುದೇ ಆಯಿಲ್ ಆದರೂ ಹಾಕೋಬೋದು. ನಿಮಗೆ ಯಾವುದೇ ಆಯಿಲ್ ಇಷ್ಟ ಅದನ್ನು ನೋಡೋಣ. ಆಮೇಲೆ ರಿಸಲ್ಟ್ ನೋಡೋಣ, ಓಕೆನಾ. ತೋರಿಸ್ತೀನಿ ನಾನು. 1 ಅವರ್ ಹೋಗಲಿ. ಇದಿಷ್ಟಕ್ಕೆ ನಾನು ಅಪ್ಲೈ ಮಾಡಿರೋದು ಅಲ್ವಾ. ಖಾಲಿ ನೋಡಿ, ಸ್ವಲ್ಪನೇ ಮಾಡ್ಕೊಂಡಿರೋದು. ಕೈಗೆಲ್ಲ ಇದೆ. ನಾನು ಇದು ಕೈಯಿಂದ ತಲೆ ಕೂದಲು ತುದಿ ತನಕ ಇದೆಯಲ್ವ, ತುದಿ ತನಕ ಅಪ್ಲೈ ಮಾಡ್ಕೋತೀನಿ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಲ್ವಾ. ವೇಸ್ಟ್ ಏಕೆ, ನಮ್ಮ ಹೇರ್ ಯಾವಾಗಲೂ ಚೆನ್ನಾಗಿರಬೇಕು. ಏನು ಕೆಮಿಕಲ್ಸ್ ಏನೂ ಇಲ್ಲಲ್ವ. ಇದು ಹೇರಿಗೆ ತುದಿ ತನಕನೂ ಅಪ್ಲೈ ಮಾಡ್ಕೋಬೋದು ಅಲ್ವಾ. ಒಂದು ಸಲ ಮಾಡಿ ಇಟ್ಕೊಬಿಟ್ರೆ ಆಯಿತು. ನೋಡಿ, ಖಾಲಿ ಮಾಡಿದ್ದೀನಿ, ಓಕೆನಾ. ಇಷ್ಟೇ, ತುದಿಗೆಲ್ಲ ಹಾಕ್ಕೊಂಡಿದ್ದೀನಿ. ನೋಡೋಣ, 1 ಅವರ್ ಆಗಲಿ, ರಿಸಲ್ಟ್ ಆಮೇಲೆ ನೋಡೋಣ. ಹೇರು ನೋಡಿ, ಒಂದು ಹೇರು ವೈಟ್ ಕಾಣಲ್ಲಲ್ವ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದರಲ್ಲಿ ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟು ಆಗೋಲ್ಲ. ಹೇರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಓಕೆನಾ. ಒಂದು ಹೇರು ನಿಮಗೆ ವೈಟ್ ಹೇರ್ ಕಾಣಲ್ಲ. ಇದೇ ರೀತಿ ಮಾಡ್ತಾ ಬಂದರೆ ನಿಮಗೆ ವರ್ಷ ಪೂರ್ತಿ ನಿಮ್ಮ ಹೇರು ಬ್ಲ್ಯಾಕ್ ಆಗಿರುತ್ತೆ. ರಿಸಲ್ಟ್ ತೋರಿಸ್ತೀನಿ ನೋಡಿ ಹೇಗಾಗಿದೆ. ನಾನು ಈ ಕಡೆ ಆಯಿಲ್ ಹಾಕಿ ಅಪ್ಲೈ ಮಾಡಿರೋದು ನೋಡಿ ಅಲ್ವಾ. ಆಯಿಲ್ ಹಾಕಿ ಎಷ್ಟು ಚೆಂದಾಗಿದೆ ಅಲ್ವಾ. ಹೇರು ಕೂಡ ತುಂಬ ಲುಕ್ ಆಗುತ್ತೆ. ಹಾಗೆ ಪೌಡ್ರ್ ಹಾಕಿ ನಾನು ಅಪ್ಲೈ ಮಾಡಿ ಹೊರಗಡೆ ಹೋಗಿರೋದು, ಓಕೆನಾ. ಈ ಕಡೆ ನಾನು ಅಪ್ಲೈ ಮಾಡಿರೋದಲ್ವ. ನೀವು ಇದೇ ರೀತಿ ವಾರಕ್ಕೊಮ್ಮೆ ಹೀಗೆ ಅಪ್ಲೈ ಮಾಡ್ತಾ ಹೋದರೆ ಒಂದು ವೈಟ್ ಹೇರು ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಬ್ಲ್ಯಾಕ್ ಹೇರ್ ಆಗಿರುತ್ತೆ. ಹೇರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬಾ ಚೆಂದ ಕಾಣುತ್ತೆ. ಕೇವಲ ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಶೈನಿಂಗ್ ಆಗುತ್ತೆ, ಓಕೆನಾ. ತುಂಬ ಸ್ಮೂತ್ ಹೇರು ಆಗುತ್ತೆ. ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ. ನಾವು ಒಂದು ಮಾಡಲಿಕ್ಕೆ ಹೋದರೆ ತುಂಬ ಅಂದರೆ ಪ್ರಾಫಿಟ್ ಸಿಗುತ್ತೆ, ಓಕೆನಾ. ಒಂದು ಮಾಡಲಿಕ್ಕೆ ಹೋದರೆ 2-3 ನಮಗೆ ಉಪಯೋಗ ಸಿಗುತ್ತೆ. ತೋರಿಸಿದ್ದೀನಿ ಅಲ್ವ ನಿಮಗೆ. ನೋಡಿ, ನೀವು ಕೂಡ ಒಂದು ಸಲ ಇದೇ ರೀತಿ ಮಾಡಿ ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ. ನಾನು ಹೇಳೋ ಥರನೇ ಮಾಡಬೇಕು.
ವಾರಕ್ಕೊಮ್ಮೆ ಮಾಡಿ ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕಾಗೇ ಇರುತ್ತೆ. ವೈಟ್ ಹೇರ್ ಒಂದು ಕಾಣಲ್ಲ. ಓಕೆನಾ? ಹಾಗೆ ಇದರಿಂದ ಏನೂ ತೊಂದರೆನೂ ಆಗೋಲ್ಲ. ಸ್ಕಿನ್ನಿಗಿರ್ಬೋದು, ಹೇರಿಗಿರ್ಬೋದು ಏನೂ ತೊಂದರೆ ಆಗೋಲ್ಲ. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ. ಓಕೆನಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗೆ ಹೆಚ್ಚು ಪ್ರೋತ್ಸಾಹ ಕೊಡಿ. ನಾನು ಹೆಚ್ಚು ವಿಡಿಯೋನ ಹಾಕ್ಬೋದು. ಅಲ್ಲಿ ತನಕ ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.